ಈ ಸಹನಾ ಕಾಂಪ್ಲೆಕ್ಸ್ನಲ್ಲಿ ಬಹುಪಯೋಗಿಯಾದಂತಹ ಒಂದು ಕಚೇರಿಯನ್ನ ತೆರೆದಿರುತ್ತಾರೆ. ಈ ಕಚೇರಿಯಲ್ಲಿ ಈಗಾಗಲೇ ಅವರು ಮಾಡುತ್ತಿರುವಂತಹ ಒಂದು ಸಾಮಾಜಿಕ ಸೇವೆಯ ಒಂದು ಕ್ರಮಬದ್ಧತೆ ಮತ್ತು ನಿಯಮಬದ್ಧತೆ ಮತ್ತು ಸಮಯಬದ್ಧತೆಯ ದೃಷ್ಟಿಯಲ್ಲಿ ಯಾವುದಕ್ಕೂ ಈಗ ಸಂಪರ್ಕ ಮುಖ್ಯ. ಈಗಿನ ಈ ಒಂದು ಆಧುನಿಕ ಯುಗದಲ್ಲಿ ಸಂಪರ್ಕ ಅಂತ ಹೇಳಿದ್ರೆ ಅದು ಇಂಟರ್ನೆಟ್ ಮೂಲಕ ಇರ್ಬೋದು, ಅಥವಾ ಮೊಬೈಲ್ ಫೋನ್ ಮೂಲಕ ಇರ್ಬೋದು, ಅಥವಾ ಕಚೇರಿಯನ್ನ ಸಂಪರ್ಕಿಸುವ ಮೂಲಕ ಇರ್ಬೋದು. ಇತ್ತೀಚಿನ ಈ ಆಧುನಿಕ ದಿನದಲ್ಲಿ ಸಂಪರ್ಕ ಅತಿ ಮುಖ್ಯ. ಆ ನಿಟ್ಟಿನಲ್ಲಿ ನಮ್ಮ ರಿಯಾಜರವರು ಈಗಾಗಲೇ ಚಿಕಿತ್ಸೆಗಾಗಿ ಮತ್ತು ಇನ್ನಿತರ ಅನೇಕ ಕೆಲಸ ಕಾರ್ಯಗಳಲ್ಲಿ ಬಡವರೊಂದಿಗೆ ಸಹಾಯ ಹಸ್ತವನ್ನು ನೀಡಿದ್ದಾರೆ. ಈಗಾಗಲೇ ಈ ಕಚೇರಿ ತೆರೆಯುವ ಮೊದಲೇ ಹಿರಿಯ ನಾಗರಿಕರಿಗೆ ಕಾರ್ಡ್ ಅನ್ನು ಮಾಡಿಕೊಡುವುದರ ಮೂಲಕ ಮತ್ತು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಪರಿಹಾರ ಧನವನ್ನು ಕೊಡುವುದರ ಮೂಲಕ ಮತ್ತು ನಮ್ಮ ಅನೇಕ ಸಾಮಾಜಿಕ ಸೇವೆಗಳಲ್ಲಿ ಬಹುಶಃ ದಕ್ಷಿಣ ಕನ್ನಡ, ದಕ್ಷಿಣ ಕನ್ನಡ, ಕೊಡಗು ಮತ್ತು ಕೇರಳದ ರಾಜ್ಯಗಳಲ್ಲಿ ಈಗಾಗಲೇ ಅನೇಕ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಕೈಗೊಂಡು ಅನೇಕ ಬಡ ಕುಟುಂಬದ ಬೆಳಕಾಗಿರುವಂತಹ ಬಹುಮಾನ್ಯರಾದ ಅಬ್ದುಲ್ ಖಾದರ್ ಹಾಜಿ ಹಂಚಿನಡ್ಕರ್ ಅವರ ಒಂದು ದಿವ್ಯ ಹಸ್ತದಿಂದ, ಅಮೃತ ಹಸ್ತದಿಂದ ಈ ಒಂದು ಮಹಾ ಸಂಭ್ರಮವನ್ನು ಉದ್ಘಾಟಿಸಿದ್ದಾರೆ. ಅವರನ್ನು ನಾನು ಹೃತ್ಪೂರ್ವಕವಾಗಿ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಗೃಹ ಕಾರ್ಯವನ್ನು ನೆರವೇರಿಸಿಕೊಟ್ಟಂತಹ ಬಹುಮಾನ್ಯರಾದ ಅಲ್ಹಾಜ್ ಯೂನುಸ್ ಸಖಾಫಿ ಉಸ್ತಾದ್ ಹಾಗೂ ಸುಳ್ಳ ನಗರ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂತಹ ಸಂಶುದ್ದೀನ್, ಮುಗರ್ಪಣ ಜುಮಾ ಮಸೀದಿ ಅಧ್ಯಕ್ಷರಾದಂತಹ ಹಾಜಿ ಜಿ ಇಬ್ರಾಹಿಂ ಶ್ರೀಫುಡ್ ಹಾಗೂ ನಮ್ಮ ಸುದ್ದಿ ಪತ್ರಿಕೆಯ ಸಂಪಾದಕರಾದಂತಹ ಡಾಕ್ಟರ್ ಯು ಪಿ ಶಿವಾನಂದರವರ ಸುಪುತ್ರ ಶ್ರೇಯಸ್ರವರು ಮತ್ತು ಇಂಜಿನಿಯರ್ ಮತ್ತು ಎಲ್ಲ ಪತ್ರಕರ್ತ ಮಿತ್ರರು, ಜಮಿಯತುಲ್ ಫಲಾಹದ ಮಾಜಿ ಅಧ್ಯಕ್ಷರು, ಸುಳ್ಯದಲ್ಲಿ ಅನೇಕ ಲಕ್ಷಗಳನ್ನು ಸ್ಕಾಲರ್ಶಿಪ್ ಮೂಲಕ ವಿದ್ಯಾರ್ಥಿನಿಯಾಗಿ ಮಕ್ಕಳಿಗೆ ಸಹಾಯಹಸ್ತವನ್ನು ನೀಡತಕ್ಕಂಥ ವೈದ್ಯರವರು ಹಾಗೂ ಸುಳ್ಯದಲ್ಲಿ ಹಜ್ ಸೇವೆಯ ಮೂಲಕ ನಮ್ಮನ್ನ ಸುಳ್ಯದ ಅನೇಕ ಹಜ್ ಯಾತ್ರಾರ್ಥಿಗಳಿಗೆ ಉತ್ತಮ ಸಹಕಾರವನ್ನು ನೀಡುತ್ತಿರುವಂತಹ ಹಸನ್ ರವರು ಮತ್ತು ಅನೇಕ ಎಲ್ಲ ವಿವಿಧ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಕೈಗೊಂಡಂತಹ ಎಲ್ಲರೂ ಆಗಮಿಸಿದೆ. ನಿಮ್ಮೆಲ್ಲರನ್ನು ನಾನು ಪೂರಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದು ಬಹುಶಃ ನಮ್ಮ ಖಾದರ್ ಹಾಜಿ ಅವರು ಈ ಒಂದು ಶಾಪ್ ಈ ಒಂದು ಕಚೇರಿಯನ್ನ ಉದ್ಘಾಟಿಸಿದ್ದಾರೆ. ಯಾಕೆಂತ ಹೇಳಿದ್ರೆ ಅವರು ಮಾಡತಕ್ಕಂತಹ ಸಮಾಜ ಸೇವೆ, ಅವರು ನೀಡತಕ್ಕಂತಹ ದಾನ ಮತ್ತು ಅವರು ಒಂದು ಬಡ ಜನರ ಬಗ್ಗೆ ಹೊಂದಿದಂತಹ ಕಾಳಜಿ, ಇಂತಹ ಓರ್ವ ವ್ಯಕ್ತಿಯಿಂದ, ಮಹಾನ್ ವ್ಯಕ್ತಿತ್ವದಿಂದ ಇಂತಹ ಒಂದು ಸಂಭ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ರಿಯಾಜ್ ಅಪೇಕ್ಷೆ ಪಟ್ಟಂತೆ ಬಹುಶಃ ಇಂದು ಈ ಒಂದು ಉದ್ಘಾಟನೆ ಸಂಭ್ರಮ ನೆರವೇರಿದೆ. ಸರ್ವಶಕ್ತನಾದ ಅಲ್ಲಾಹ್ ಈ ಒಂದು ಏನು ರಿಯಾಜ್ರವರು ಸದುದ್ದೇಶದಿಂದ ಈ ಒಂದು ಕಚೇರಿಯನ್ನ ತೆರೆದಿದ್ದಾರೆ, ಅದಕ್ಕೆ ಸಂಪೂರ್ಣವಾದಂತಹ ಅನುಗ್ರಹವನ್ನು ನಾವು ನೀಡಲಿ. ಮಾತ್ರವಲ್ಲ, ಸಂಪೂರ್ಣವಾಗಿ ಯಶಸ್ವಿಯಾಗಲಿ ಎಂದು ಶುಭವನ್ನು ಹಾರೈಸಿ ಎಲ್ಲ ಪತ್ರಕರ್ತ ಮಿತ್ರರನ್ನ ಮತ್ತೆಲ್ಲ ನನ್ನ ಸಹೋದರರನ್ನ ಸ್ವಾಗತಿಸುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾರೆ. अस्सलामु अलैकुम, अल्हम्दुलिल्लाह, अस्सलातु वस्सलामु अला अशरफि रसूलिल्लाह व अला आलिहि व सहबिहि अल-फ़ाइज़ीन बिरिज़िल्लाह, अम्मा बअद. ആമുഖം നീട്ടാതെ അൽഹംദുലില്ലാഹ് വളരെ സുന്ദരമായ ഒരു അവസ്ഥയിലാണ് നമ്മളുള്ളത്. അഥവാ ഇത്തരത്തിലുള്ള ഒരു സംരംഭം വിവിധ ഉദ്ദേശങ്ങൾ വെച്ചുകൊണ്ട് വിവിധ സേവനങ്ങൾ ചെയ്തു കൊടുക്കുന്നതിൻ്റെ ഭാഗമായിട്ടുള്ള ഒരു ഓഫീസ് ഉദ്ഘാടന കർമ്മമാണ് ഇവിടെ നിർവഹിക്കപ്പെട്ടിരിക്കുന്നത്. അല്ലാഹു തആല ഇത് നിലനിർത്തി തരുമാറാവട്ടെ, ഇതിൽ അല്ലാഹു ബർക്കത്ത് ചെയ്യുമാറാവട്ടെ. ഈ പരിപാടിക്ക് എല്ലാവിധ ഭാവുകളും ആശംസകളും നേർന്നുകൊണ്ട് അൽഹംദുലില്ലാഹി റബ്ബിൽ ആലമീൻ. ಈ ಒಂದು ಕಚೇರಿಯನ್ನು ಉದ್ಘಾಟಿಸಿದ ಆರಂಭಿಸಿದ ಚೇರ್ಮನ್ ಹಾಜಿ ಅಬ್ದುಲ್ ಖಾದರ್ ಹಂಚಿನಡ್ಕರ್ ಅವರು പ്രിയമുള്ളവരെ, ഈ ഒരു സ്ഥാപനത്തിന് ആശംസകൾ നേരുന്നതോടൊപ്പം അല്ലാഹു സുബ്ഹാനഹു വ തആല ആത്മാർത്ഥമായി ദുആ ചെയ്യുക എന്നല്ലാതെ സ്ഥാപനം അല്ലാഹു
സുബ്ഹാനഹു വ തആല വിജയിപ്പിക്കുമാറാവട്ടെ. അതുപോലെ നമ്മളുടെ നല്ല നിയ്യത്ത് എന്താണ് നാം ചെയ്യുന്നത്, ആ ചെയ്യുന്ന കാര്യങ്ങളിലെല്ലാം അതൊരു ഇഖ്ലാസുള്ള ഒരു പ്രവർത്തനമാക്കി അല്ലാഹു സുബ്ഹാനഹു വ തആല ആക്കുമാറാവട്ടെ. എല്ലാവിധ അല്ലാഹുവിൻ്റെ അനുഗ്രഹവും ഉണ്ടാവട്ടെ എന്ന് മാത്രം പറഞ്ഞുകൊണ്ട് അസ്സലാമു അലൈക്കും. ಇನ್ನು ಜಿಲ್ಲಾ ಪತ್ರಕರ್ತರ ಸಂಘದ ಕಾರ್ಯದರ್ಶಿಯಾದ ಹರೀಶ್ ಬಂಡಾಲ್ ಅವರು ಶುಭ ಈ ಶುಭ ಸಮಾರಂಭದ ಉದ್ಘಾಟಕರೇ ಮತ್ತು ಎಲ್ಲ ಉಪಸ್ಥಿತರೆಲ್ಲ ಸಹೋದರರೇ ಮತ್ತು ನನ್ನ ಯುವ ಮಿತ್ರ ರಿಯಾಜ್ ಅವರೇ, ಈ ಗಾಂಧಿನಗರದಲ್ಲಿ ಒಂದು ಅಪ್ಕಮಿಂಗ್ ಯುವಕ ಅನ್ನುವಂಥ ನೆಲೆಯಲ್ಲಿ ಒಂದು ಸಮಾಜ ಸೇವೆಯ ಗುಣವನ್ನು ಪೂರ್ಣವಾಗಿ ಮೈಗೂಡಿಸಿಕೊಂಡಂಥ ಯುವಕ ಅನ್ನೋ ನೆಲೆಯಲ್ಲಿ ನಾವು ರಿಯಾಜ್ನನ್ನು ತುಂಬ ಸಮಯದಿಂದ ಮೆಚ್ಚುತ್ತಾ ಇರುವಂಥವ್ರು. ರಿಯಾಜ್ ಇವತ್ತೊಂದು ಏನು ಸ್ವತಂತ್ರ ಉದ್ಯಮದ ಅಲ್ಲೊಂದು ಕಚೇರಿ ಇತ್ತು ಮೇಲೆ ಅದನ್ನು ಇವತ್ತು ಸ್ವಲ್ಪ ವಿಶಾಲವಾಗಿ ಮತ್ತು ಸ್ವಲ್ಪ ಪಾಶ್ ಅನ್ನುವ ನೆಲೆಯಲ್ಲಿ ಇದನ್ನು ಮಾಡಿದ್ದಾರೆ. ವಾಸು ಕೂಡ ಆಗಿರ್ಬೋದು. ಇದರಿಂದ ಒಳ್ಳೆಯದೇ ಆಗಲಿ, ಅವರಿಗೂ ಒಳ್ಳೆಯದಾಗಲಿ, ಇದರಿಂದ ಸೇವೆ ಪಡೆಯುವ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸಿ ಮತ್ತೊಮ್ಮೆ ನೀವೆಲ್ಲರಿಗೂ ಶುಭ ಹಾರೈಸಿ. ಇನ್ನು ಕಂದಮುಟ್ಲ ಎಂಬ ಪ್ರದೇಶದಲ್ಲಿ ಲಿಹಾನ್ ಅಂತ ಹೇಳುವಂಥ ಒಂದು ಹುಡುಗಿ ಹಾರ್ಟ್ ಪೇಷಂಟ್ ಆಗಿದ್ದರು. ಅವರಿಗೆ ಮುಖ್ಯಮಂತ್ರಿ ಪರಿಹಾರದಿಂದ 25,000, ಈಗ ಕರ್ನಾಟಕ ರಾಜ್ಯ ವಕ್ಫ್ ಮಹಿಳಾ ಫೌಂಡೇಶನ್ ಇಂದ 20,000 ರೂಪಾಯಿಯ ಚೆಕ್ ಅನ್ನು ಹಸ್ತಾಂತರಿಸಬೇಕು ಅಂತ ಕೇಳಿಕೊಳ್ತಾರೆ. ಸಾಧನ ಸ್ವಲ್ಪ ಈಗ ಅದು ಸರ್ ನೋಡಿ